ಜಡ್ಜ್ ನಿವಾಸದತ್ತ ದರ್ಶನ್ ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರು. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ವಾಹನ ಹೊರಟಿದೆ. ಈಗ ದರ್ಶನ್ ಸೇರಿ 5 ಆರೋಪಿಗಳು ಜಡ್ಜ್ ನಿವಾಸದತ್ತ ದರ್ಶನ್ ಅವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈಗ ಪೊಲೀಸರು ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ವಾಹನ ಹೊರಟಿದೆ. ದರ್ಶನ್ ಸೇರಿದಂತೆ 5 ಆರೋಪಿಗಳು ಜಡ್ಜ್ ನಿವಾಸದತ್ತ ಹೊರಡ್ತಾ ಇರೋದು. ಪೊಲೀಸ್ ವಾಹನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸ್ನವರು. ಇನ್ನೂ 2 ಆರೋಪಿಗಳು ಬರಬೇಕಾಗಿದೆ. ಅನುಕುಮಾರ್ ಮತ್ತು ಜಗ್ಗ ಅಲಿಯಾಸ್ ಜಗದೀಶ್. ಈ 2 ಆರೋಪಿಗಳು ಚಿತ್ರದುರ್ಗದಿಂದ ಹೊರಟಿದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅವರು ಕೂಡ ಬರ್ತಾರೆ. ಒಟ್ಟಾರೆ 8 ಗಂಟೆ ಹೊತ್ತಿಗೆ ಜಡ್ಜ್ ಮುಂದೆ ಎಲ್ಲರೂ ಕೂಡ ಹಾಜರಿರಬೇಕು. ಅನುಕುಮಾರ A7, ಜಗದೀಶ್ A6. ಈಗ 5 ಜನ ಆರೋಪಿಗಳನ್ನ ಕರ್ಕೊಂಡು ಹೊರಟಿದ್ದಾರೆ ಪೊಲೀಸ್ನವರು. ದರ್ಶನ್ ಸೇರಿದಂತೆ 5 ಆರೋಪಿಗಳು ಜಡ್ಜ್ ನಿವಾಸದತ್ತ ಹೊರಟಿದ್ದಾರೆ. ಈಗ ದರ್ಶನ್, ಪವಿತ್ರ, ಪ್ರದೋಷ್, ನಾಗರಾಜ್, ಲಕ್ಷ್ಮಣ್ 5 ಆರೋಪಿಗಳನ್ನ ಜಡ್ಜ್ ನಿವಾಸದತ್ತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟೊತ್ತು ಒಂದಿಷ್ಟು ಪ್ರಕ್ರಿಯೆಗಳಿದ್ವು ಪೊಲೀಸ್ ಠಾಣೆಯಲ್ಲಿ. ಒಂದಿಷ್ಟು ಪ್ರಕ್ರಿಯೆಗಳು, ಅದರಲ್ಲೂ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಯಿತು ಪ್ರತಿಯೊಬ್ಬ ಆರೋಪಿಗೂ ಕೂಡ. ದರ್ಶನ್ ಸ್ವಲ್ಪ ಲೇಟ್ ಆಯ್ತು ಬರೋದು. ಉಳಿದಂತ ಆರೋಪಿಗಳನ್ನ ಮೊದಲೇ ತಂದು ಕೂರಿಸ್ಕೊಂಡಿದ್ರು ಪೊಲೀಸ್ನವರು. ಪವಿತ್ರ ಗೌಡ, ಪ್ರದೋಷ್, ನಾಗರಾಜ, ಲಕ್ಷ್ಮಣ ಇವ್ರನ್ನೆಲ್ಲರನ್ನೂ ಕೂಡ ಕರೆಸ್ಕೊಂಡಿದ್ರು ಮೊದಲೇ. ದರ್ಶನ್ ಮೈಸೂರಿನಿಂದ ಬರೋದು ಸ್ವಲ್ಪ ತಡ ಆಯಿತು. ಕೊನೆಗೂ ಬಂದ್ರು. ಅವರ ಮೆಡಿಕಲ್ ಟೆಸ್ಟ್ ಕೂಡ ಆಯಿತು. ಈಗ ಚಿತ್ರದುರ್ಗದಿಂದ 2 ಆರೋಪಿಗಳ ಬರೋ ತನಕ ಕಾಯ್ತಾರೇನೋ ಅಂತ ಅನ್ಕೊಂಡಿದ್ವಿ. ಲೇಟ್ ಆಗುತ್ತೆ. ಕೋರಮಂಗಲ ಅಲ್ವಾ, ಕೋರಮಂಗಲಕ್ಕೆ ಹೋಗೋದು ಅಂತ ಅಂದ್ರೆ ಲೇಟ್ ಆಗುತ್ತೆ, ಸ್ವಲ್ಪ ದೂರನೇ. ಹಾಗಾಗಿ ಈಗ ಟ್ರಾಫಿಕ್ ಕೂಡ ಇರುತ್ತೆ ಸಿಕ್ಕಾಪಟ್ಟೆ. ಹಾಗಾಗಿ ಸ್ವಲ್ಪ ಬೇಗನೆ ಬಿಡೋಣ ಅಂತ ಹೇಳಿ ಪೊಲೀಸ್ನವರು ಕರ್ಕೊಂಡು ಹೊರಟಿದ್ದಾರೆ. 5 ಜನ ಆರೋಪಿಗಳನ್ನ ಒಂದೇ ವಾಹನದಲ್ಲಿ ಕೂರಿಸಿಕೊಂಡು ಕರ್ಕೊಂಡು ಹೊರಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. 2 ಆರೋಪಿಗಳು ಬಂದ ನಂತರ ಅವರನ್ನು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಬಹುದು, ಇಲ್ಲದೆ ಇರಬಹುದು. ಒಟ್ಟಾರೆ ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸಲೇಬೇಕು. 8 ಗಂಟೆ ಟೈಮ್ ಇದೆ. 8 ಗಂಟೆಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. 5 ಜನರನ್ನ ಒಂದೇ ವಾಹನದಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರಾ? ಖಂಡಿತವಾಗ್ಲೂ ರಾಮ್, ಈಗಾಗಲೇ 5 ಜನ ಆರೋಪಿಗಳಿಗೂ ಕೂಡ ಮೆಡಿಕಲ್ ಟೆಸ್ಟ್ ಕೂಡ ಕಂಪ್ಲೀಟ್ ಆಗಿರುವಂತದ್ದು. ಈಗಾಗಲೇ ರಿಪೋರ್ಟ್ ನ ಸಮೇತವಾಗಿ ಈಗಾಗಲೇ ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗುವಂತ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಯಾಕಂತಂದ್ರೆ ಈಗ ಬಹುತೇಕವಾಗಿ ಕೋರ್ಟ್ ಕಲಾಪ ಕೂಡ ಮುಗ್ದಿದೆ. ಸೊ ಹೀಗಾಗಿ ಕೋರಮಂಗಲದಲ್ಲಿರುವಂತ ಅವರ ನಿವಾಸಕ್ಕೆ ಕರ್ಕೊಂಡು ಹೋಗುವಂತ ಕೆಲಸಕ್ಕೂ ಕೂಡ ಈಗಾಗಲೇ ಪೊಲೀಸರು ಮುಂದಾಗ್ತಾ ಇರುವಂತದ್ದು. ಇನ್ನು ಅಲ್ಲಿಗೂ ಕೂಡ ಸಾಕಷ್ಟು ಪ್ರೊಟೆಕ್ಷನ್ ಅನ್ನು ಕೂಡ ಮಾಡಿರುವಂತದ್ದು ನಾವು. ಸೊ ಹೀಗಾಗಿ ಆ ಒಂದು ವಿಚಾರವಾಗಿ ಸಾಕಷ್ಟು ಪ್ರೊಟೆಕ್ಷನ್ ಇದೆ. ಇನ್ನು ಪೊಲೀಸರು ಪ್ರೊಟೆಕ್ಷನ್ ನಲ್ಲೇ ಈಗ ಹೋಗ್ತಾ ಇರುವಂತದ್ದು. ಯಾಕಂದ್ರೆ ಅಭಿಮಾನಿಗಳು ಕೂಡ ಅವರನ್ನ ಹಿಂಬಾಲಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆಗ ಯಾವುದೇ ರೀತಿಯಾದಂತಹ ಲಾ ಅಂಡ್ ಆರ್ಡರ್ ಇಶ್ಯೂ ಆಗ್ಬಾರ್ದು, ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು ಅನ್ನುವಂತಹ ಉದ್ದೇಶದಿಂದಾಗಿ ಈ ರೀತಿಯಾಗಿ ಸಂಪೂರ್ಣವಾಗಿ ಪ್ರೊಟೆಕ್ಷನ್ ಅನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಪೊಲೀಸರ ಪ್ರೊಟೆಕ್ಷನ್ ಸದ್ಯ ಹೋಗ್ತಾ ಇರುವಂತದ್ದು. 5 ಜನ ಆರೋಪಿಗಳಿಗೂ ಕೂಡ ಈಗಾಗಲೇ ಆ ಮೆಡಿಕಲ್ ಟೆಸ್ಟ್ ಕೂಡ ಆಗಿರುವಂತದ್ದು. ಆ ಒಂದು ರಿಪೋರ್ಟ್ ನ ಜೊತೆಗೆ ಈಗ ಹೋಗ್ತಾ ಇದ್ದಾರೆ. ಇನ್ನು ಅಲ್ಲಿಗೆ ಹೋದ ನಂತರದಲ್ಲಿ ಜಡ್ಜ್ ಮುಂದೆ ಕೂಡ ಎಲ್ಲ ರಿಪೋರ್ಟ್ ಅನ್ನು ಕೂಡ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಯಾವ ರೀತಿಯಾಗಿ ಏನೋ ರಿಪೋರ್ಟ್ ಇದೆ, ಮತ್ತೆ ಎಲ್ಲರೂ ಕೂಡ ಆರೋಗ್ಯವಾಗಿದ್ದಾರಾ, ಮತ್ತೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಯಾವ ತರ ಮಾಡಿದ್ರಿ, ಈ ಎಲ್ಲಾ ವಿಚಾರಗಳನ್ನು ಕೂಡ ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲೂ ಕೂಡ ಜಡ್ಜ್ನ ಮನೆ ತಲುಪುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿರತ್ತೆ. ಇನ್ನು ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಅವರನ್ನ ಫಾಲೋ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ರು. ಹಾಗಾಗಿ ಅವರನ್ನು ಕೂಡ ಕಳಿಸುವಂತ ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಮಾಡಿರುವಂತದ್ದು. ಇನ್ನು ಅಲ್ಲಿಗೆ ಹೋದ ನಂತರದಲ್ಲಿ ಎಲ್ಲರನ್ನು ಕೂಡ ಪರಪ್ಪನ ಅಗ್ರಹಾರಕ್ಕೂ ಕೂಡ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ಆ ನಂತರ ಇನ್ನು ನಾಳೆ ಹಿರಿಯ ಅಧಿಕಾರಿಗಳ ಸಭೆಯನ್ನ ನಡೆಸಿ ಮತ್ತೆ ಗೃಹ ಇಲಾಖೆಗೂ ಕೂಡ ಮಾಹಿತಿಯನ್ನ ಕೊಟ್ಟು ಆ ನಂತರದಲ್ಲಿ ಯಾರ್ಯಾರನ್ನ ಜೈಲು
ಜೈಲಿಗೆ ಶಿಫ್ಟ್ ಮಾಡಬೇಕು, ಯಾವ್ಯಾವ ಜೈಲಿಗೆ ಶಿಫ್ಟ್ ಮಾಡಬೇಕು, ಅಲ್ಲಿನ ಬಂದೋಬಸ್ತು ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಏನು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದ ಮೇಲೆ ಮಾಡಲಿದ್ದಾರೆ. ಇವತ್ತಿಗೆ ಮಾತ್ರ ಎಲ್ಲರೂ ಕೂಡ ಏನು ಜೈಲಿನಲ್ಲಿ ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರಬೇಕಾಗತ್ತೆ. ಇನ್ನು ನಾಳೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಕೂಡ ಅವರು ಇದೇ ಪರಪ್ಪನ ಅಗ್ರಹಾರ ಜೈಲಲ್ಲೂ ಕೂಡ ಆಚರಿಸಬೇಕಾಗತ್ತೆ. ಯಾಕಂದ್ರೆ ಎಲ್ಲರನ್ನು ಕೂಡ ಈಗ ಪರಪ್ಪನ ಅಗ್ರಹಾರಕ್ಕೂ ಕೂಡ ಕರ್ಕೊಂಡು ಹೋಗೋದು ಕೂಡ ಎಲ್ಲ ವ್ಯವಸ್ಥೆ ಕೂಡ ಆಗಿರುವಂತದ್ದು. ಇನ್ನೇನು ಜಡ್ಜ್ ಮನೆಗೆ ಹೋದ ನಂತರದಲ್ಲಿ ಜಡ್ಜ್ ಆದೇಶವನ್ನ ಕೊಡ್ತಾರೆ. ಆ ಆದೇಶದ ನಂತರದಲ್ಲಿ ಅವರನ್ನ ಶಿಫ್ಟ್ ಮಾಡುವಂತ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾರೆ ಅಂತಾನೆ ಹೇಳ್ಬೋದು ರಾಮ್. ಓಕೆ ಥ್ಯಾಂಕ್ ಯು ಅಜಯ್ ತಮ್ಮೆಲ್ಲ ಮಾಹಿತಿಗಾಗಿ.